ಧಾರವಾಡ ಶಹರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶೋಷಿತ ವರ್ಗದವರನ್ನೇ ಗುರಿಯಾಗಿಸಿ ಕೊಂಡು ಬೇಕಾಯ್ದೆಶಿರಿ ಕಿರುಕುಳ ನೀಡಿ ತೊಂದರೆ ಕೊಡುತ್ತಿರುವ ಮತ್ತು ನಿರಂತರ ಮಾನಸಿಕ ಹಿಂಸೆ ನೀಡುತ್ತಿರುವ ಶ್ರೀ ರವಿಕುಮಾರ ಮಾಳಿಗೇರ ಸದಸ್ಯರು ಆಡಳಿತ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈ ಘಟನೆಯು ನಿರಂತರವಾಗಿ ನಡೆಯುತ್ತಿದ್ದು ತಡವಾಗಿ ಬೆಳಕಿಗೆ ಬಂದಿರುತ್ತದೆ. ಸಾವಿರಾರು ವರ್ಷಗಳಿಂದ ಶೋಷಿತರ ಮೇಲೆ ಒಂದಿಲ್ಲೊಂದು ರೀತಿಯ ದೌರ್ಜನ್ಯ ನಡೆಯುತ್ತಲೇ ಬಂದಿರುತ್ತದೆ. ಶ್ರೀ ರವಿಕುಮಾರ ಇವರು ಈ ಪೂರ್ವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಂಡಿಕೇಟ ಸದಸ್ಯರಾಗಿದ್ದರು. ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವ ಕಾರಣದಿಂದ ದಿನಾಂಕ ಜುಲೈ 1, 2022ರಂದು ಸದಸ್ಯತ್ವದಿಂದ ವಜಾಗೊಂಡಿರುತ್ತಾರೆ. ಇದೇ ಚಾಳಿಯನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆಸಿದ್ದು ವಿವಿಧ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳ ಮೇಲೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ. ವಿಶೇಷವಾಗಿ ಶೋಷಿತ ವರ್ಗದ ಅಧಿಕಾರಿಗಳನ್ನು ಗುರಿಯಾಗಿಸಿ ಹಿಂಸೆ ನೀಡುತ್ತಿದ್ದಾರೆ. ಅವರಿಗೆ ಸಂಬಂಧವಿಲ್ಲದ ಕಾರ್ಯಗಳಲ್ಲಿ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿ ಆಡಳಿತ ಕುಂಠಿತವಾಗುವ ಹಾಗೆ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಲ್ಲದೆ ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದಿದ್ದರೂ ಪ್ರಯೋಜನ ಆಗಿರುವುದಿಲ್ಲ. ಆದ್ದರಿಂದ ಮಾನ್ಯ ಕುಲಪತಿಗಳು 1 ವಾರದಲ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು, ಇಲ್ಲವಾದರೆ ಅವರ ಸದಸ್ಯತ್ವವನ್ನು ರದ್ದು ಕೋರಿ ಪ್ರತಿಭಟನೆ ಮಾಡಲಾಗುವುದು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು. ಕೃಷಿ ವಿಶ್ವವಿದ್ಯಾಲಯದ ಅನೇಕ ಸಂಘಟನೆಗಳು ಈ ವಿಷಯ ಕುರಿತು ಅನೇಕ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿರುವುದಿಲ್ಲ. ಜೈ ಭೀಮ. ವಂದನೆಗಳು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಶೆರೇವಾಡ ಹಾಗೂ ಲಕ್ಷ್ಮಣ್ ದೊಡ್ಮನಿರವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಭರತ್ ರಾಜ್, ಶಕ್ತಿರಾಜ್, ಅಲ್ತಾಫ್ ಹುಸೇನ್, ಸುಚಿತ್, ಹರ್ಷವರ್ಧನ್, ರೆಹಮಾನ್, ಲೋಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿದ್ಯಾಕಾಶಿ ಒಳಗಂತ ವಿದ್ಯಾಸ್ಥಾನದಿಂದ ಒಳ್ಳೆ ರೀತಿ ನಡ್ಕೋಬೇಕು. ಈಗ SC/STಗೆ ಸ್ಪೆಷಲಿ ದಲಿತರಿಗೆ ಮುಗ್ಧವಾಗಿ ಅವ್ರಿಗೆ ಕಿರುಕುಳ ಕೊಡೋದು, ಅವ್ರಿಗೆ ಬಿಲ್ ಐಟೈ ಪಾಸ್ ಮಾಡೋದು ವಿತ್ ಪ್ರೂಫ್ಸ್ ಓಕೆ. ಇಲ್ಲಿ ತ್ರಾಸ ನಿಮ್ಮಂತ ಎಂಪ್ಲಾಯ್ ಒಳಗೆ ತಂದು ಏನು ತಾರತಮ್ಯ ನಡೀತಾ ಇದೆ. ಸ್ಪೆಷಲಿ ಇಲ್ಲಿಗೆ ಆಕ್ಟಿವಿಟೀಸ್ಗಳು ಅವ್ರು ಮಾಡಬಾರ್ದು. ಅಲ್ಲಿ ಅದನ್ನ ಮಾಡಿ ಸಸ್ಪೆಂಡ್ ಆದ್ರು ಬಂದಿದೆ ಅದ ಚಾಳಿ ಇಲ್ಲಿ ಮುಂದುವರಿಸಿದ್ರು. ಅದಕ್ಕೆ ನೀವು ಬೇಗ ಅದನ್ನ ಕ್ರಮ ತಗೊಂಡು ಒಂದು ಹತೋಟಿಗೆ ತಂದ್ರೆ ಸರಿ ಆಕೈತಿ. ಏನಾದ್ರು ಅನಿವಾರ್ಯ ಪ್ರಸಂಗ ನಾವು ಮತ್ತೆ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ. ನೀವು ನೌಕರಿಸ್ತಾರೆ ಸರ್, ನಿಮ್ಗೆ ಬೋರ್ಡ್ ಮೆಂಬರ್ ಇದ್ರೆ ನಿಮ್ಗೆ ಅಷ್ಟು ಕಿರಿಕಿರಿ ಅಂತಂದ್ರೆ ಹಾಗೆ ಇರಲಿ, ಅದು ನೀವು ಯಾವ ತರ ಅದನ್ನ ನೋಡೋಕೆ ಗೊತ್ತಾಗ್ತದೆ. ಇಷ್ಟು 7 ದಿನ ಗಡುವು ಕೊಟ್ಟರು ತಾವಿರಂಗಿಲ್ಲ, ಆಮೇಲೆ SC ಸರ್ ಭೇಟಿ ಆಗಿಲ್ಲ, ಕಳ್ಸ್ಕೊಂಡ್ರೆ ಅದು ಆಕ್ಷನ್ ಆಗೋದಿಲ್ಲ. ಅದು ನೋಡ್ಕೊಂಡು ಮತ್ತೆ ಬರ್ತೇವೆ. ಸ್ವಲ್ಪ ಸೀರಿಯಸ್ನೆಸ್ ವಯಸ್ಸು ಅನುಕೂಲ ಐತಿ, ಸೀರಿಯಸ್ ಐತಿ ಅಂತ ಹೆಂಗ್ ಕ್ರಮ ತಗೋತಾರ ಅದು ನೋಡ್ಕೊಂಡು ಮತ್ತೆ ಬರ್ತೇವೆ ನಾವು. ಒಂದು 4 ದಿವಸ ಬಿಟ್ಟು ಬರೋದು. ಗವರ್ನರ್ ಕಳಿಸ್ರಿ ಕ್ರಮ ಅಲ್ಲ. ಇನ್ನೂ ಬರ್ತಾರೆ ಸುಮ್ಮನೆ ಸೈಟ್ ಹಿಡಿದ್ರೆ ಸೈಟ್ ಹಿಡಿದ್ರೆ ನಾವು 20 ಮೀಟರ್ 20 ಮೀಟರ್ ನಾವು ಕಟ್ಟಿದ್ರೆ ನಡೀತೈತಿ. ವಿಷಯ ಏನಂತಂದ್ರೆ ರವಿಕುಮಾರ್ ಮಾಳಿಗೇರ ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ SC/ST ನೌಕರರ ಹಾಗೂ ಸಿಬ್ಬಂದಿ ಅವ್ರಿಗೆ ಕಿರುಕುಳ ನೀಡುತ್ತಿರುವ ವಿಷಯ ಪ್ರತಿ ಸಲನೂ ಅವ್ರು ಮುಂಚೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವಾಗೂ ಹಾಗೆ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಲ್ಲಿನೂ ಸದಸ್ಯರಾಗಿ ಅಲ್ಲಿ ಸಸ್ಪೆಂಡ್ ಆಗಿದ್ರು. ಅದೇ ಚಾಳಿಯಂತೆ ಇಲ್ಲಿ SC/ST ಜನಾಂಗಕ್ಕೆ ಅಥವಾ ಸಿಬ್ಬಂದಿಗೆ, ನೌಕರಿ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕಿರುಕುಳ ನೀಡ್ತಾ ಇದ್ದಾರೆ. ಉಲ್ಲೇಖ SC/ST USI ಕೃಷಿ ವಿಶ್ವವಿದ್ಯಾಲಯ ಸಂಘಟನೆಯಿಂದ ನಮಗೆ 16/9/2025 ಮನವಿ ಬಂದಿದೆ. ತುಂಬಾ ಕಿರುಕುಳ ನೀಡ್ತಾ ಇದ್ದಾನಂತ. ಅನಂತರ ಅವರಿಗೆ
ಯಾವುದೇ ರೀತಿಯಿಂದ ಶಿಸ್ತು ಸರಿಯಾಗಿ ನಡೀತಾ ಇಲ್ಲ. ಹೀಗಾಗಿ ಅವರು ಆಮೇಲೆ ನಾವು ಕುಲಪತಿಗೂ ಮನವಿ ಕೊಟ್ಟಿದ್ದೀವಿ, ರಾಜ್ಯಪಾಲರು ಕೊಟ್ಟಿದ್ದೀವಿ. ಆಮೇಲೆ ಈ ಒಂದು ವಾರದಲ್ಲಿ ನಾವು ಕೊಟ್ಟಂತ ಗಡುವಲ್ಲಿ ಅವರು ಸರಿಯಾಗಿ ನಮ್ಗೆ ಕ್ರಮ ತಗೊಳ್ಳಿ, ಕೃಷಿ ವಿಷಯ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಡ್ತೇವೆ. ಮಂಜುನಾಥ್ ಶರೇವಾಡ್, ಪ್ರಧಾನ ಸಂಚಾಲಕರು, ಧಾರವಾಡ. ವಿಶ್ವವಿದ್ಯಾಲಯಕ್ಕೆ ಬಂದ ಉದ್ದೇಶ ಏನಪ್ಪಾ ಅಂತಂದ್ರ ರವಿಕುಮಾರ್ ಮಾಳಿಗೇರವರು ಅಂದ್ರೆ ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿದಂತ ನಿರ್ದೇಶಕರು ಈಗ ಈ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಲ್ಲಿಯೂ ಕೂಡ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ರು. ಆದ್ರೆ ಅಲ್ಲಿ ಇಲ್ಲಿಗೆಲ್ಲ ಚಟುವಟಿಕೆಗಳನ್ನು ಮತ್ತು ಕೆಲವು ಸರ್ಕಾರ ನೌಕರರ ಮೇಲೆ ಅನೇಕ ರೀತಿಯ ಅಪಾದನೆಗಳನ್ನ ಮಾಡಿಕೊಂಡ್ರು. ಅದರಿಂದ ಅವರನ್ನ ಅಲ್ಲಿಂದ ಉಚ್ಚಾಟನೆ ಮಾಡಿ ಸಸ್ಪೆಂಡ್ ಮಾಡಿದ್ರು. ಆ ಸಸ್ಪೆಂಡ್ ಮಾಡಿ ನಂತರ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಮನಿರ್ದೇಶಕರ ಆಧಾರದ ಮೇಲೆ ಅವರು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಡೈರೆಕ್ಟ್ ನಿರ್ದೇಶಕರಾಗಿ ಬಂದಿದ್ದಾರೆ. ಆದ್ರೆ ಅದೇ ಚಾಳಿಯನ್ನು ಇಲ್ಲಿಯೂ ಕೂಡ ಮುಂದುವರಿಸಿದ್ದಾರೆ. ಇವರಿಗೆ ಸರ್ಕಾರನ ಏನು ಇವರು ನಾಮನಿರ್ದೇಶನ ಹೊಂದಿರ್ತಾರೆ, ಇವರಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಒಂದು ಅಧಿಕಾರ ಇರ್ತದೆ. ಆ ಚೌಕಟ್ಟಿನೊಳಗೆ ಹೋಗಬೇಕಾಗ್ತದೆ. ಇವರು ತಮ್ಮ ಅಧಿಕಾರಿ ವ್ಯಾಪ್ತಿಯನ್ನು ಮೀರಿ ಅದರಲ್ಲಿ ವಿಶೇಷವಾಗಿ SC/ST ನೌಕರದಾರನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ರು ಸಹಿತ ಅದನ್ನು ಮೀರಿ ನೀನು ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ವರ್ತನೆ ಮಾಡ್ಬೇಕಂತ ಅವ್ರ ಮೇಲೆ ಒತ್ತಡ ಹೇರಿ ಅವ್ರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ. ಅನೇಕ ದಿನಗಳಿಂದ ಇದು ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ DSS ಕಚೇರಿಗೆ. ಇದು ಹಿಂಗೆ ಮುಂದುವರಿತಪ್ಪ ಅಂದ್ರ ನಾವು ಅನಿರ್ದಿಷ್ಟವರಿಗೆ ಹೋರಾಟ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಮತ್ತು ಅವರ ನಾಮನಿರ್ದೇಶನವನ್ನ ರದ್ದುಪಡಿಸಬೇಕಂತ ನಾವಿಲ್ಲಿ ಹೋರಾಟಕ್ಕೆ ಇಳಿಬೇಕಾಗ್ತೈತಿ. ಅದಕ್ಕಾಗಿ ಒಂದು ವಾರ ನಾವು ಗಡುವು ಕೊಟ್ಟು ಅಷ್ಟರೊಳಗೆ ಇವ್ರು ಕ್ರಮ ತಗೋಬೇಕು, ಇಲ್ಲವಾದ್ರೆ ನಮ್ಮ ಹೋರಾಟವನ್ನ ಮುಂದುವರಿಸಿದೇವೆ ಅಂತ ಈ ಮೂಲಕ ಒತ್ತಾಯಿಸ್ತೇನೆ.